ಯವ್ವ ಏನು ಸೊಂಟ ನೋಸ ಆಯ್ತವ ಇವತ್ತು ಈ ಕಡೆ ಹಾಳಾಗ್ಲ ಕಡೆ ಈ ಸ್ವಸ್ತ್ಯಾರು ಬಿತ್ತರೆ ಇಲ್ಲಿ ಹಲ್ಲು ಹೋಗ್ಯಾರ ಏನೋ ಕಡೆ ತ್ರಾಸ್ ಕೇಳೋರು ಯಾರು ಇಲ್ಲಿ ನೋಡಿ ಮನ್ಯಾಗ. ಏ ದೀಪಿ, ಏ ಪ್ರೀತಿ, ಕೆಲಸ ಆಯ್ತಿರೇ ಬರ್ರಿ ಆ ಕಡೆ. ಸೊಂಟ ಒಂದು ಹಿಡ್ಕೊಂಡ್ಬಿಟ್ಟೈತಿ. ಇದಕ್ಕೇನು ಬಂದೈತು ಉಪ್ಪ ಗಾಡಿ ಕಡೆ ಕತ್ತಿ ಹೋದ್ರೆ ನಂಗೆ ಹೋದ್ರ ಆಗತ್ತಲ್ಲ ಹಂಗೆ. ಹೋಗಿ ನೋಡಮ್ ಬಾರಿವ, ಇಕ್ಕಿದೊಂದು ಮುಗಿಯಂಗಿಲ್ಲ ಆ ಕಡೆ. ಹೇಳ್ರಿ ಅತ್ತಿಯವ್ರ ಏನಾತ್ರಿ? ಮುಸುಡಿ ಯಾಕಂಗೆ ಮಾಡಿರಿ ಅತ್ತಿಯವ್ರ? ಹಂಗೆ ಮುಕ್ಕುಡಿದಂಗೆ ಆಗಿತ್ತಲ್ಲ. ಏ ಮಿಟ್ಕಲಾಡಿ, ನಾ ಇಲ್ಲಿ ತ್ರಾಸು ಹೋಗಿ ಸಾಯಾತೀನಿ, ನಿನ್ನ ಮುಸುಡಿ ಬಗ್ಗೆ ಮಾತಾಡ್ತೇನೆ. ಏ ನಿನಗೆ ಭಾಳ ಸಲಿಗೆ ಕೊಟ್ಬಿಟ್ಟಾನ ನನ್ನ ಮಗ, ಅದಕ್ಕೆ ಇಷ್ಟು ಹರಡಾತೀನಿ ನೀನು ಏನ? ಅತ್ತೆ ಅನ್ನೋದು ಗೌರವ ಇಲ್ಲ ಏನಿಲ್ಲ. ಮನ್ಯಾಗ ಕಳಿಸಿದ್ರಲ್ಲ ನಿಮಗೆ ಮರ್ಯಾದೆಗಳು, ಇಲ್ಲಿ ಕೊಡ್ತೀರಿ ಮರ್ಯಾದೆ, ಮನ್ಯಾಗ ಕಳಿಸಿಲ್ಲ ಮತ್ತೆ ಇಲ್ಲಿ ಕೊಡ್ತೀರಿ. ಕೂಲ್ ಡೌನ್ ಅತ್ತಿ, ಕೂಲ್ ಡೌನ್. ಯಾಕಷ್ಟು ಹೈಪರ್ ಆಗತ್ತಿ? ಸುಮ್ಮನೆ ಬಿ ಪಿ ರೇಂಜ್ ಆಗಿ ಮತ್ತೆ ತಲೆ ತೇವಾಗಿ ಬಿದ್ದು ಬಿಡ್ತೀಯ. ಮೊದಲು ಯಾಕೆ ಸೊಂಟ ನೋವು ಅನ್ನತಿ. ಯವ್ವ 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 ಇಷ್ಟ ಮಾತಾಡೋ ಕಲ್ತಿ ನೀನರ ದೀಪ. ಒಳ್ಳೆ ಯವ್ವ ನಾನು. ಏನವ್ವ ದೀಪವ್ವ, ಭಾರಿ ಟಿಪ್ ಟಾಪ್ ರೆಡಿ ಆಗ್ಯಲ್ಲ. ಎಲ್ಲೊಂಟಿತಿ ಸವಾರಿ? ಏನಬ್ಬ ಕೂದ್ಲಕ್ಕೆ ಬಣ್ಣ ಬೇರೆ ಮೆತ್ಕೊಂಡಿ? ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ. ಆಡಿದ್ದ ಆಟ ಬಾ 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 ಬಾ. ಈ ಮನ್ಯಾಗ ನಾ ಅದೀನು ಸತ್ತೇನು ಏನು ಗೊತ್ತಿಲ್ಲ ನಡಿ. ಅಯ್ಯೋ ಅತ್ತಿಯವ್ರೆ, ನಾನು ಕೂದಲ ನನ್ನ ಇಷ್ಟ. ಇಷ್ಟು ದಿನ ಬ್ರೌನ್ ಕಲರ್ ಇದು, ಅದು ನಂಗೆ ಇಷ್ಟ ಆಗತ್ತಿದ್ದಿಲ್ಲ. ಅದಕ್ಕೆ ನಾನು ಈ ಸಲ ಬ್ಲೂ ಮಾಡ್ಕೊಂಡೇನಿ. ಎಷ್ಟು ಕ್ಯೂಟ್ ಆಗಿ ಕಾಣತ್ತಿದ್ದು ನೋಡ್ರಿ ನಾನು ಕಲರ್ ಮಾಡ್ಕೊಂಡಿದ್ದಕ್ಕೆ. ಐ ಆಮ್ ಅ ಬ್ಯೂಟಿಫುಲ್ ಗರ್ಲ್, ಯು ನೋ ದ್ಯಾಟ್. ಅಯ್ಯ ಪಿಸರಿ ಅವ್ರ ಪಿಸರಿ, ಮೊದಲು ಮನೆಯಾಗಿಂದ ದುಃಖ ಬಡಿ, ಆಮೇಲೆ ಪ್ಯಾಷನ್ ಮಾಡಂತ ಪ್ಯಾಷನ್. ಅತ್ತಿಯವ್ರ ಜಾಸ್ತಿ ಹೇಳೋದು ಜರತ್ತಿಲ್ರಿ. ನಾವು ಮನೆಯಾಗಿನ ಕೆಲಸ ಮಾಡಿದ್ರೆ ನಾವು ಹೊರಗೆ ಹೋಗಿ ನಮ್ದು ಏನು ಮಾಡ್ಬೇಕು ಅದೆಲ್ಲ ಮಾಡ್ಕೊತೀವಿ ಏನ. ಇವಾಗ ಹೋಗ್ಲಿ ಬಿಡ್ಲಿಪ್ಪ, ಈಗ ಏನು ಬಾಯಿ ಹಚ್ಚಿ ಕಡೆ ಒಂದು ಹೇಳಿದ್ರೆ 10 ಹೇಳ್ತಾ. ಅಲ್ಲಲ್ಲಿ ಅವ್ರು ಹೇಳಿ ಹೋಗಿತ್ತಿಲ್ಲ ನಿನ್ನೆ ಪಾರ್ಲರ್ ಹೋಗಿ ಬರ್ತೀವಿ ಅಂತೇಳಿ, ಗೊತ್ತಿದ್ದೈತಿಲ್ಲ. ಮತ್ತೆ ಬಂದ್ಮೇಲೆ ನೋಡ್ಯಾರಿಲ್ಲ. ಇವತ್ತೇನು ತಮಗೆ ಸೊಂಟ ನೋಸಾಗತ್ತದ ಅಂತೇಳಿ ಒಟ್ಟು ಏನಾರ ಒಂದು ಕೆದ್ದನು ಜಗಳ ತಕ್ಕೊಳೋದೇನ. ನಮ್ಮ ಪಾಡಿಗೆ ನಮ್ಗೆ ಇರಾಕ ಬಿಡಂಗಿಲ್ಲ ನೋಡಿ, ಯಾವಾಗ ನೋಡಿದ್ರು. ಅವ್ರು ಯಾವಾಗ ನಮ್ಮ ಪಾಡಿ ನಮ್ಗೆ ಇರಾಕ್ ಬಿಟ್ಟಾರ ಹೇಳಿ? ಏನಾರ ಒಂದು ಮಾತಾಡಿ ಜಗಳ ತೆಗಿತಾರೆ. ಅವ್ರು ಏನಾರ ಅನ್ಬೇಕು, ನಾವು ಅದಕ್ಕೆ ಅನ್ಬೇಕು. ಡೈಲಿ ಇದ್ದಿದ್ದಲ್ಲ ನಮ್ಮ ಮನ್ಯಾಗ. ಇವತ್ತು ನೋಡಿ ಅಜ್ಜಿ ಯಾಕೆ ಕಾಣತ್ತಿಲ್ಲ. ಅಜ್ಜಿ ಕಾಣತ್ತಿಲ್ಲಲ್ಲ, ಅದಕ್ಕೆ ತಕ್ಕೊಂಡವ್ರ ಅವ್ರು. ಮುಸುಡಿ ನೋಡಿ ಇವತ್ತು ನೋಡೋಕ್ಕಾಗತ್ತಿಲ್ಲ, ಹ್ಯಾಪ್ರಿ ಮಾಡ್ಯಾರ ಹಂಗೆ. ನಾಟಕಲೇಪ್ಪ ಅದೆಲ್ಲ. ನೀನ್ಯಾರ ಚಲೋ ಇದ್ರಿಲ್ಲ, ಇವತ್ತೇನು ಡವ್ ಬಡ್ದೈತಾರ ಬಂದು ಸುಮ್ಮನೆ ನಾಟಕ ಮಾಡ್ಕೊಂತ. ಇದಕ್ಕೆ ಅವ್ರಿಬ್ಬರನ್ನ ಬೇರೆ ಮನೆ ಬಿಟ್ಟು ಓಡಿಸೇವಲ್ಲ ಐಶ್ವರ್ಯ ಸೌಂದರ್ಯನ. ಅದಕ್ಕದೇ ಹೆಂಗಾರ ಮಾಡಿ ನಮ್ಮ ಜೊತೆ ಜಗಳ ತೆಗಿಬೇಕು. ಅದಕ್ಕೆ ಅವ್ರು ಹಂಗೆ ಮಾಡೋದು. ನೀವು ಈ ಮುತ್ತಿಗೆ ಬಾಯಿಗೆ ಯಾರತ್ತಬೇಕು. ಆತ ನಿಮ್ದು ಗುಣಗುಣ ಅನ್ನೋದು ಸ್ವಲ್ಪ ಅತ್ತಿ ಗರಂ ಅನ್ಸಾತಿಲ್ಲ, ಏನಾರ ಮಾಡ್ಕೊಡ್ಬೇಕು. ಇರಿಲ್ಲ, ಒಟ್ಟು ಮಾತಾಡ್ಕೊಂಡು ನಿಂತು ಬಿಡೋದು. ಅವರಷ್ಟು ತ್ರಾಸಿಲ್ಲ ನಿಂತಾರ ಕುಂದ್ರ ಅಂತೇಳೋಣ ಅಂತೇಳೋದು. ಸ್ವಲ್ಪ ನಿಮ್ಮ ಬಾಯಕ್ಕೆ ಬರಾಯ್ತಾನೆ? ಸ್ವಲ್ಪ ಬರಾಯ್ತಿ ಅಲ್ರಿ ಅತ್ತಿಯವ್ರ, ನಾವು ಹೇಳಿದಾಗಷ್ಟು ಕುಂದಿರ್ತೀರಿ ನೀವು, ಅಲ್ಲಿವರೆಗೂ ಕುಂದ್ರಂಗಿಲ್ಲ. ಇಷ್ಟು ದಿನ ಮತ್ತೆ ನಿಮಗೆ ಇಷ್ಟ ಬಂದಾಗ ನೀವು ಕುಂದಿರ್ತಿದ್ರಿ, ನೀವು ಇಷ್ಟ ಬಂದಾಗ ಹೇಳ್ತಿದ್ರಿ. ನಾವು ಹೇಳೋ ಮಟ್ಟ ನೀವು ಕುಂದಿರ್ತಿದ್ದೇ ಇಲ್ಲ. ಇವತ್ತಾಕ ನಾವು ಹೇಳಂತ ಕೈಕೊಂಡು ಕುಂತೀರಿ? ಅಬ್ಬ ಅಷ್ಟು ಗೌರವ ನಮ್ಮ ಮ್ಯಾಗ. ಇರ್ಲಿ ತಗೋರಿ ಅತ್ತಿಯವ್ರ, ಜಾಸ್ತಿ ಮರದೇನು ಬೇಡ ನಮಗೆ. ಅಷ್ಟೇನು ಗೌರವ ಕೊಡೋದು ಬೇಡ. ಕುಂದ್ರಿ ನಿಮಗೆ ಭಾಳ ತ್ರಾಸ ಆಗ್ತಿರ್ಬೇಕು, ಕುಂದ್ರಿ. ಎಂತ ಹಡಿಬಿಟ್ಟಿರ ಕೊಡ್ಯಾರವ್ವ ನನಗೆ. ಒಳ್ಳೆ ಯವ್ವ ನಾನು ಏನು ಮಾಡ್ಕೊಂಡು ಸಾಯಿಲ್ಲ ಆ ಕಡೆ ಇಂಥವ್ರು ಕರ್ಕೊಂಬಂದುಬಿಟ್ಟ ನನ್ನ ಮಕ್ಕಳಿಗೆ. ಅವ್ರಿಗೆ ಚಪ್ಪಲ್ ಹರಿಯಂಗೆ ಹೊಡಿಬೇಕು ಆ ಕಡೆ. ಹಿಂಗೆ ನಿಂದಿರ್ತೀರೇನ ತಿನ್ನಕ್ಕೆ ಏನಾರು ಮಾಡ್ಕೊಂಡು ಬರ್ತೀರಿ? ಮೊದಲು ತ್ರಾಸ ಆಗತೈತಿ. ತ್ರಾಸ ಆಗತ್ತೆ ಅಂತಾರೆ, ತಿನ್ನಕ್ಕೆ ಬಿಡ್ತಾರೆ. ಇದೇನು ಲೇಕಿತ್ತೆ ಹಾಲಲ್ಲಿ ಬೆಳಗ್ಗೆರ 10 ದೋಸೆ ತಿಂದ. ಒಂದು ಕೊಡು ಅನ್ಕೊಂಡು 10 ದೋಸೆ ತಿಂದಾಳೆ, ಮತ್ತೆ ತಿನ್ನಕ್ಕೆ ಕೊಡ್ಬೇಕಂತ. ತ್ರಾಸ ಆಗತ್ತಂದ್ರೆ ಯಾರಾದರೂ ಹೋಗಿ ರೆಸ್ಟ್ ಮಾಡ್ತಾರೆ. ಇದೇನು ತಿನ್ನಕ್ಕೆ ಬಿಡ ಆಯ್ತಲ್ಲ. ತಿನ್ನಕ್ಕೆ ಬೇಡ ಅಂತಿಲ್ಲ ಬಿಡು, ತಿನ್ನಕ್ಕೆ ಹೇಳಕ್ಕೆ ಕೊಡ್ಬೇಕು. ಆದ್ರೆ ಈ ಬರೀ ಬಿತ್ತಿ ಮೀರಿ ಮಾಡೋದಾ? ಅಲ್ರಿ ಅತ್ತಿಯವ್ರು, ತ್ರಾಸ ಆಗದಿತ್ತ ಅನ್ನತ್ತೀರಿ, ಈಗ ಏನು ತಿಂತೀರಿಪ್ಪ? ಮತ್ತೇನೋ ಸ್ವಲ್ಪ ತ್ರಾಸ ಆಗಂಗಿಲ್ಲ? ನನಗೇನು ತ್ರಾಸ ಆಗಂಗಿಲ್ಲ. ತಿಂದ್ರೆ ಏನೋ ಸ್ವಲ್ಪ ಶಕ್ತಿ ಬರ್ತೈತಿ ನನಗೆ. ಆರಾಮಾಗ್ತೇನೆ ನಾನು. ಹೆಂಗೆ ತಿಂತಾ ಇರ್ತೀನಲ್ಲ ಹಂಗೆ ನಂಗೆ ಶಕ್ತಿ ಭಾಳ ಬರ್ತೈತಿ. ಹಂಗೆ ನಾನು ಆರಾಮಾಗ್ತೇನೆ ಜಲ್ದಿನ. ಸುಮ್ಮನೆ ಹೋಗಿ ಒಂದು 10 ದೋಸೆ ಹಾಕೊಂಬರ ಹೋಗ್ರಿ. ಚಲೋ ಕಡಕ್ಕಾಗಿರ್ಬೇಕಾ? ಮತ್ತೆ ಎಮ್ಮೆಗೊಡ್ಡಗತಿ ದಪ್ಪ ಮಾಡ್ಕೊಂಬರ್ಬೇಡ್ರಿ, ತಳ್ಳಗಿರ್ಬೇಕು. ಹಂಗೆ ದೋಸೆ ನಾವು ತಳ್ಳಗಿರ್ಬೇಕು. ಮತ್ತೆ ಬಾಯಾಗ ಚಲೋ ಬರ್ತೈತೆ ಹಂಗೆ.
ಯವ 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 ಏನು ಜುನು ಅನ್ನತ್ತವ ಕಲ್ಲು ಯಾಪರಿ ಮಳೆ ಹೊಡ್ಯಾತೈತೋಪ ಇದು ಬಂದ್ರೆ ಹಚ್ಚರ ಹೊಡ್ಯಾತಿಲ್ಲ ಜಿನಿ 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 ಹಿಡಿದು ಬಿಟ್ಟೈತೆ ಹಂಗೆ ಒಂದು 3-4 ತಾಸು ಕಂಟಿನ್ಯೂ ಹೊಡೆದು ಸುಮ್ಮನೆ ಆಗ್ಬಾರ್ದು ಆ ಕಡೆ ಕಾಲೆಲ್ಲ ಅಯ್ಯಜ್ಜಿ ಎಲ್ಲೋಗಿದ್ರಿ ನೀವು ನಿಮಗೆ ಹುಡುಕಾಗ್ತೀವಿ ನೋಡಿ ನಾವು ಇಷ್ಟೊತ್ತಕ್ಕ ಏನಿಲ್ವಾ ಇಲ್ಲೇ ಸ್ವಲ್ಪ ಹೊರಗೆ ಹೋಗಿದ್ದೆ ನೋಡು ಮನ್ಯಾಗ ಕುಂತು 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 ಕೈ ಕಾಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟಿದ್ವಾ ಸ್ವಲ್ಪ ಅಡ್ಡಾಡಿದ್ರೆ ಸರಳ ಆಗ್ತಾವಲ್ಲ ಅದಕ್ಕೆ ಹೋಗಿದ್ದೆ ಹೊರಗೆ ಇದೇನು ಮಳೆ ಬಿಡೆ ಯವ್ವ ಕಡೆ ಜಿಟಿ 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 ಹತ್ತು ಬಿಟ್ಟೈತೆ ಹಂಗೆ ಒಂದು ಸಮನೆ 3-4 ತಾಸು ಹಚ್ಚಿ ಹೊಡೆದು ಆಮೇಲೆ ಸುಮ್ಮನೆ ಆಗ್ತೈತಾನ ಅದೇ ಇಲ್ಲ ಹಂಗೆ ಬರಾತೈತಿ ಈ ಕಡೆ ಜೋರು ಇಲ್ಲ ಈ ಕಡೆ ಮಲಕಾಸು ಇಲ್ಲ ಹಂಗೆ ಬರಾತೈತೆ ಆ ಕಡೆ ಅದು ಮಳೆ ಹೊಡೆಯೋ ಸಂಬಂಧ ಎಷ್ಟು ತಂಡೆ ಬಿಟ್ಟೈತೆ ನೋಡು ಹಂಗೆ ಕಾಲೆಲ್ಲ ಮಂಜು ಗಂಟೆ ಬಿಟ್ಟವ ಹಂಗೆ ಯಾವ ಕಾಲು ಈ ಮುತ್ಕಿದು ಒಂದ ಕಡೆ ಅಯ್ಯೋ ಅಜ್ಜಿ ನೀವು ಕಾಲಿಗೆ ಹಾಕೋಬೇಕಿಲ್ಲ ಸಾಕ್ಸು ಹಾಕೊಂಡಿಲ್ಲ ಈ ಕಡೆ ಮನೆ ಹಾಕೋಣ ಚಪ್ಪಲಿ ಹಾಕೊಂಡಿಲ್ಲ ತಂಡ ಹಿಂಗೆ ಅಡ್ಡಾಡಿದ್ರೆ ಮತ್ತೆ ಏನಾಗಬಾರ್ದು ಬರೀ ಈ ಕಡೆ ಕುಂದು ಬರ್ರಿ ಬಚ್ಚಗ ಮೊದ್ಲ ನೋಡ್ರಿ ಎಷ್ಟು ಕ್ಲೈಮೇಟ್ ಹೆಂಗೈತಿ ತಣ್ಣಗ ಸರ್ದಿ ಆಗಂಗಿಲ್ಲ ನಿಮಗೆ ಬೇ 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 ನಾನು ಆಗ್ಲಿಂತ್ರ ಸೊಂಟ ನೋವು ಅಂತ ಬಡ್ಕೊಳತೀನಿ ನನ್ನ ಮ್ಯಾಗ ಒಂದು ಸ್ವಲ್ಪ ಮಮತೆ ಉಳ್ಕೊಳಗ ಆ ಮುದುಕಿ ಥಂಡಿ ಅಂದ್ಬಿಟ್ಲು ಎಷ್ಟು ಕಾಜು ಉಕ್ಕಿ ಹರಾತೈತೆ ಹಂಗ ಇವ್ರಿಗೆ ಬರ್ರಿ ಅಜ್ಜಿ ಈ ಕಡೆ ಬರ್ರಿ ಹೂವಾ ಬಂದ ತಡಿ ಏನಾದ್ಲೇ ಶಂಕ್ರಿ ಮುಖ ಯಾಕೆ ಹಂಗೆ ಮಾಡ್ಕೊಂಡು ಕುಂತಿ ಅಜ್ಜಿ ಅವ್ರಿಗೆ ಯಾಕೆನ ಭಾಳ ಸೊಂಟನೂ ಸಾಯ್ತಂತ ಸೊಂಟನೂ ಸಾಯತ್ತೆ ಅಯ್ಯ ಸೊಂಟನೂ ಸಾಯತ್ತೆ ಏನ್ಲೇ ಆಗಲಿ ನಾವು ಹೊರಗೆ ಹೋಗೋಬೇಕಾರೆ ಚೆನ್ನಾಗಿ ಅಡ್ಡಾಡತ್ತಿದ್ದಲ್ಲ ಕೆಳಗ ಮೇಲೆ ಈಗೇನಾಯ್ತು ಒಮ್ಮಿಂದೊಮ್ಮೆ ನಿನಗೆ ಅಂಥದ್ದೇನು ಮಾಡಿದ್ಯವ ಕೆಲಸ ಸೊಂಟ ನೋಸೋ ಹಂಗೆ ಏನು ಕೊಡಪನ ಹೊತ್ಕೊಂಡಿಯೋ ಏನು ಒಜ್ಜು ಕೆಲಸ ಅಂದ್ರೆ ಮಾಡಿಯೋ ಏನು ಮನೆಗೆ ಕುಂತ್ಕೊಂಡು ಸೊಂಟ ನೋವು ಬಂದ್ಬಿಡ್ತೀನಿ ನಿನಗೆ ಏನು ಮಾಡಲಿ ಉಕ್ಕ ಹಳೆ ಮುತ್ಕಿ ಬಂದ್ಬಿಡ್ತಾಳ ಹಂಗೆ ಏನು ಸೊಂಟ ನೋವು ಬರಬಾರ್ದೇನ ಏನೋ ಕೆಲಸ ಮಾಡಿದ್ರೆ ಅಷ್ಟ ಬರ್ಬೇಕಂತೈತೇನೆ ಓಯ್ ನಿಂಗ ಕೇಳತ್ತಿದ್ದೆ ಏನಾಯ್ತು ಏನಿಲ್ರಿ ಅತ್ತಿಯವ್ರು ಒಮ್ಮಿಂದ ಮೊದಲು ನೋವು ಎದ್ದೈತ್ರಿ ಆಗ್ಲಿಂತ್ರ ಗೊತ್ತಿಲ್ಲ ನನಗೂ ಏನಾಗಿತ್ತು ಅಂತೇಳಿ ಒಮ್ಮಿಂದ ಮಕ್ಳು ಹೆಂಗೆ ಬರ್ತಿದ್ಲೆ ನಿನಕ್ಕಿಂತ ವಯಸ್ಸು ನನಗಾಗೈತಿ ಹೌದು ನನ್ನಂಗೆ ನಿನಗೆ ವಯಸ್ಸಾಗೈತಿ ಅಂತಂದ್ರೆ ಒಂದು ಮಾತು ಒಮ್ಮಿಂದ ಮಕ್ಳೆ ಬರಕ್ಕೆ ನನಗೆ ಬಿಡು ಒಮ್ಮಿಂದ ಮಕ್ಳು ಬರೋಂಗಿಲ್ಲ ಏನಾರು ಜಾಸ್ತಿ ಅಡ್ಡಾಡಿದ್ದೆ ಒಮ್ಮೆ ಒಂದು ಸಮಯ ಕುಂತಿದ್ನೆ ಅಂದ್ರೆ ನನಗೆ ನೋಸ್ತೈತಿ ಏನು ಮಾಡೇ ಇಲ್ಲ ನೀವು ಅಷ್ಟು ವಯಸ್ಸು ಆಗಿಲ್ಲ ಅದು ಹೆಂಗೆ ಬರ್ತೈತಿ ಹಿಂಗೆ ಒಮ್ಮಿಂದ ಒಮ್ಮೆಕ್ಲಿ ಅಲ್ರಿ ಅತ್ತಿಯವ್ರ ನೋವು ಹೇಳಿ ಕೇಳಿ ಬರ್ತಾವೇನ್ರಿ ತಾನಾಗಿ ಬಂದುಬಿಡ್ತಾವ ಈಗ ನಾನೇನು ಮಾಡಲಿ ಬರೀ ಬಿಡಿ ನಿಮ್ಮದು ಸರಿ ತಗೋ ಇರಲಿ ಏನಾರ ಮೂಗಿ ಏನಾರು ಹಚ್ಕೊ ಹೋಗ ವಿಕ್ಸ್ ಅದ ಅದಕ್ಕೆ ಕುಂತ್ರ ಕಮ್ಮಿ ಆಗುತ್ತೇನ ಹೋಗಿ ಹಚ್ಕೊಂಡು ಮಕ್ಕೋ ಹೋಗ ಅಯ್ಯ ಅಜ್ಜಿ ನೀವೇ ಮಕ್ಕಳ ಕೇಳತ್ತೀರಲ್ಲ ಅವ್ರಿಗೆ 10 ದೋಸೆ ಮಾಡ್ಕೊಂಬಂದ್ರ ಅವ್ರ 10 ದೋಸೆ ತಿಂದ್ರೆ ಶಕ್ತಿ ಬರ್ತದಂತೆ ಶಕ್ತಿ ಬಂದ್ರೆ ಎಲ್ಲ ನೋವು ಹೋಗ್ತೈತಂತ ಅವ್ರಿಗೆ ಏನ 10 ದೋಸೆ ತಿಂದ್ರೆ ಶಕ್ತಿ ಬರ್ತೈತೆ ಮತ್ತು ಬೆಳಗ್ಗೆ ಏನು ತಿಂದಾಳಂತ ಬೆಳಗ್ಗೆ 10 ದೋಸೆ ತಿಂದಾಳಂತ ಆ ಶಕ್ತಿಯಲ್ಲಿ ಇಟ್ಲಂತ ಏನೇನ್ರಿಪ್ಪ ಅವರ ಹೇಳಿದ್ರೆ ಅಯ್ಯೋ ಅಜ್ಜಿ ಅವ್ರಿಗೆಲ್ಲ 10 ದೋಸೆ ಹತ್ತಬೇಕ್ರಿ ಪಾಪ ಒಂದು ಕರಳಿಗೂ ಹತ್ತಿರಂಗಿಲ್ಲನ ಅದಕ್ಕೆ ಮತ್ತೆ 10 ದೋಸೆ ಮಾಡಕ್ಕೆ ಹೇಳ್ಯಾರೀಗ ಅವ್ರು ತಗೋ ಸುದ್ದ ಆತು ಬಾಳೆ ಆಲಲ್ಲಿ ಬೆಳಗ್ಗೆ 10 ದೋಸೆ ತಿಂದು ಮತ್ತೆ 10 ದೋಸೆ ಬೇಕಾ ಈ ಮಂಗೇನಂತಕ್ಕೆ ಹೊಟ್ಟಿಗಿಟ್ಟು ಕೆಟ್ಟಿತ್ತು ನೋಡು ಅಷ್ಟು ತಿಂದು ಸುಮ್ಮನಿರಿ ಅತ್ತಿಯವ್ರ ಸ್ವಲ್ಪ ಎನರ್ಜಿ ಬರ್ತೈತಿ ಎನರ್ಜಿ ಇತ್ತಂದ್ರೆ ಯಾವ ನೋವು ಬರಂಗಿಲ್ಲ ನಾನೇನು ತಿನ್ನಂಗಿಲ್ಲಲ್ಲ ನೆಟ್ಟಿಗೆ ಅದಕ್ಕೆ ಅಷ್ಟು ನೋವು ಬಂದೈತದ 10 ದೋಸೆ ಎಲ್ಲ ಹತ್ತಬೇಕವು ಅವು ಏನು ದೊಡ್ಡ ಮಾಡಿಕೊಟ್ಟಾವು ನೆಟ್ಟಿಗೆ ನನ್ನ ಕೈ ಆಗಲ್ಲ ಇಷ್ಟಿಲ್ಲ ಆಟ ಮಾಡಿಕೊಟ್ಟಾವು ಚಿನ್ನಪ್ಪನ್ಯಾಗತ್ತೆ ಎಲ್ಲ ಹತ್ತಬೇಕವು ಯವ್ವೇ ನಿನ್ನ ಜೊತೆ ಕುಂತು ನಾನು ತಿಂದೇನಲ್ಲೇವ ಪಾಪ ಎಷ್ಟು ಚಂದ ರೌಂಡಾಗಿ ಹಾಕೊಂಬಂದು ಕೊಟ್ಟಾವು ಪಾಪ ಮಕ್ಕಳು ಹಾಕ್ಕೊಟ್ಟಿದ್ದನ್ನು ತಿನ್ನೋ ಬಿಟ್ಟು ಹೆಸರಿಡ್ತಿ ಯಾವಕ್ಕೆ ಮಂಗೇನಂತಕ್ಕೆ ಒಂದಿನ ನೀವು ನನಗೆ ಮಾಡಿಕೊಟ್ಟಿಲ್ಲ ಮನೆ ಸೊಸೆಯಾಗಿ ಬಂದು ಎಲ್ಲ ಕೆಲಸದಕ್ಕೆ ಮಾಡ್ತಿದ್ಲು ಪಾಪ ಹುಡುಗ್ಯಾರ ಅಡುಗೆ ಮಾಡಕ್ಕೆ ಬರಂಗಿಲ್ಲ ಏನು ಮಾಡಕ್ಕೆ ಬರಂಗಿಲ್ಲ ಅದು ಎಲ್ಲ ಕಲ್ಕೊಂಡು ಮಾಡಿ ಕೊಡಾಕತ್ರ ಸೊಕ್ಕ ನಿನಗೆ ನನಗರ ನಿನ್ನ ಕೈಲಿ ತಿನ್ನೋ ಭಾಗ್ಯ ಸಿಗಲಿಲ್ಲ ಪಾಪ ಅವ್ರು ಮಾಡ್ಕೊಡಾತಾವು ಪುಣ್ಯಪ್ಪ ಹಿಡ್ದು ಏನಂತಾರೆ ಅದಕ್ಕೆ ಪುಣ್ಯ ಮಾಡಿ ಇಂಥ ಸ್ವಸ್ತಾಗ ಸಿಗಾಕ ನಾನು ಯಾ ಚಂದವಾಗಿ ಏನು ಪಾಪ ಮಾಡಿದ್ದೇನೆ ನಿನ್ನಂತಗೆ ಸಿಕ್ಕಿದ್ಲ ರೀ ಅತ್ತಾರ ಏನಂದ್ರಿ ಏನಿಲ್ಲ ಪುಣ್ಯ ಮಾಡಿ ಇಂಥ ಸ್ವಸ್ತಾಗ ಸಿಗಾಕ ಹೋಗ ಸುಮ್ಮನೆ ಮಕ್ಕೋ ಹೋಗ ಆಮೇಲೆ ಮಧ್ಯಾಹ್ನ ಇನ್ನೊಂದು 1 ತಾಸು ಆದ್ರೆ ಮಧ್ಯಾಹ್ನ ಊಟದ್ದು ಹೊತ್ತಾಗ್ತೈತಿ ಊಟ ಮಾಡಂತಿ ದೋಸೆ ತಿಂದ್ರೆ ಮತ್ತೆ ಹೊಟ್ಟೆ ಕೆಡಿಸ್ಕೊಂಡು ಪದೇ ತಿಂದು ನಂಗೆ ಗೊತ್ತಿಲ್ರಿಪ್ಪ ತಿನ್ಬೇಕಂದ್ರೆ ಅಷ್ಟೇ ನೀವೇನು ಮಾಡ್ಕೊಂಬರ್ತೀರೇನ ಏನಿಲ್ಲೇ ಹೋಗಿ ಪಟಕ್ಕೆ ಮಾಡ್ಕೊಂಬರೋಗ್ರಿ
ಅಯ್ಯಯ್ಯಯ್ಯ ದರ್ಪ ನೋಡಿಕಿಂದು ಹೋಗ್ರಿ ಅವ ಮಾಡ್ಕೊಂಬರ್ ಹೋಗ್ರಿ ಮತ್ತೆ ದೋಷಿ ಇಲ್ಲಾರ್ದ ಸತ್ಗಿತ್ತಾಳ. ಹ್ಞೂ ರೀ ಅಜ್ಜಿ ಮಾಡ್ಕೊಂಬರ್ತೀವಿ.